4,500 ರೂಪಾಯಿ ಆಗುತ್ತೆ. ಅದಕ್ಕೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ಈ ಜೇನು ಸಾಕಾಣಿಕೆ ಅನ್ನೋದು ಒಂದು ಫ್ಯಾಷನ್ ಆಗಿದೆ. ಇದು ಫ್ಯಾಷನ್ನೇ ನಾನು ಹೇಳೋದು. ಇದನ್ನ ಯಾವ ರೀತಿ ಅನ್ನೋದಾದ್ರೆ, ಈ ರೀತಿ ಹೋಲ್ಗಳು ಓಪನ್ ಆಗಿದ್ದಾಗ ನಾವು ಜೇನುತುಪ್ಪವನ್ನು ತಗೊಂಡ್ರೆ ನಿಜವಾದ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರಲ್ಲ. ಅಣ್ಣ, ಈಗ ಬಹುಮುಖ್ಯವಾಗಿ ಬರುವಂಥ ಪ್ರಶ್ನೆ ಅಂದರೆ, ಈಗ ನಾನು ಜೇನು ಸಾಕಾಣಿಕೆ ಮಾಡಬೇಕಪ್ಪ, ಸಾಕಾಣಿಕೆ ಮಾಡಬೇಕು ಅಂದರೆ ನನಗೆ ಎಷ್ಟು ಖರ್ಚು ಬರಬಹುದು? ಒಂದು ಬಾಕ್ಸ್ ಆಗಿರ್ಬೋದು, ಅಥವಾ ನನ್ನ ಹತ್ರ ಜೇನು ಹುಳುಗಳಿಲ್ಲ, ಅದನ್ನೇನಾದರೂ ಕೊಡ್ತೀರಾ? ಆ ಥರ ಕೊಡೋದಾದರೆ ಎಷ್ಟು ಖರ್ಚಾಗ್ಬೋದು ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಇವಾಗ ಜೇನು ಸಾಕಾಣಿಕೆ ಅಂದಮೇಲೆ ಇವಾಗ ನಾವು ಕಮರ್ಷಿಯಲ್ ಆಗಿ ಮಾಡ್ತಕ್ಕಂಥದ್ದು, ತದನಂತರ ನಮ್ಮ ಹಾಬಿಗೋಸ್ಕರ ಮಾಡ್ತಕ್ಕಂಥ ಜೇನು ಪೆಟ್ಟಿಗೆಗಳು ಏನಿದೆ, ಇವಾಗ ನಾವು ಮಡಿಕೆಯಿಂದ ಸ್ಟಾರ್ಟ್ ಮಾಡಿದರೆ 0 ಬಜೆಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇದು ಬಂದು ನಾವು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡೋದಾದರೆ ಇಂತಿಷ್ಟು ಖರ್ಚು ಅಂತ ಆಗುತ್ತೆ. ಈಗ ಸಾಧಾರಣವಾಗಿ ನೀವು ತೋಟಗಾರಿಕೆ ಇಲಾಖೆಯಿಂದ ಜೇನು ಪೆಟ್ಟಿಗೆಗಳನ್ನ ತೊಗೊಳ್ಳೋದಾದರೆ 4,500 ರೂಪಾಯಿ ಆಗುತ್ತೆ. ಅದಕ್ಕೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ನಿಮಗೆ ಒಂದು ಬಾಕ್ಸಿಗೆ ಸಬ್ಸಿಡಿ ಅನ್ನೋದು ಕಳೆದು ನೀವು 3,275 ರೂಪಾಯಿ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ನೀವು ಕಟ್ಟಬೇಕಾಗಿರೋದು ತೋಟಗಾರಿಕೆ ಇಲಾಖೆಗೆ 1,275 ರೂಪಾಯಿ ಕಟ್ಟಿದರೆ 4,500 ರೂಪಾಯಿ ಪೆಟ್ಟಿಗೆಯನ್ನು ನಿಮಗೆ ಸಬ್ಸಿಡಿ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ ಇಲಾಖೆಯಲ್ಲಿ. ಅದೇ ರೀತಿ ನಮ್ಮ ಹತ್ರ ನೀವು ತಗೊಳ್ಳೋದಾದರೆ, ನಮ್ಮ ಹತ್ರ ನಾವು ರೈತರೇ ಆಗಿರೋದ್ರಿಂದ ನಮ್ಮಲ್ಲಿ ಸಬ್ಸಿಡಿ ಇಲ್ಲ. ಸರಾಸರಿ ಒಂದು ಜೇನು ಪೆಟ್ಟಿಗೆಗೆ 4,500 ರೂಪಾಯಿ ಆಗುತ್ತೆ. 4,500, 3,800 ಕಟ್ಟಿಗೆ, ತದನಂತರ ಈ ಬಾಕ್ಸ್ ಫಿನಿಶಿಂಗ್ ಏನಿರುತ್ತೆ ಅದರಲ್ಲಿ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಇದು ಬಂದು ISI ಮಾಡಲ್ ಜೇನು ಪೆಟ್ಟಿಗೆ ಅಲ್ಲ. ISI ಮಾಡಲ್ ಜೇನು ಪೆಟ್ಟಿಗೆ ಬೇರೆ ಇರುತ್ತೆ. ISI ಮಾಡಲ್ಗೆ 4,500 ಆಗುತ್ತೆ. ನೀವು ಇವಾಗ ಹಾಜಣ ಈಗ ಇನ್ನು ಮುಖ್ಯವಾಗಿ ಬರುವಂಥದ್ದಣ್ಣ, ಈಗ ನಾನು ಒಂದು ಜೇನು ಕೃಷಿಯನ್ನು ಮಾಡಬೇಕಂದ್ರೆ ಎಷ್ಟು ಬಾಕ್ಸಿಂದ ಮಾಡಿದ್ರೆ ಉಪಯೋಗ ಅಂತ ಕೇಳ್ತಾರೆ. ಅದು ಕೇಳೋದಾದ್ರೆ ಯಾವ ಥರ ಅಣ್ಣ? ಸರ್, ಇವಾಗ ನಾವು ಜೇನು ಸಾಕಾಣಿಕೆಯನ್ನು ನಾವು 15 ಬಾಕ್ಸ್ ಹಾಕ್ಬೋದಾ, 50 ಬಾಕ್ಸ್ ಹಾಕ್ಬೋದಾ, 100 ಬಾಕ್ಸ್ ಹಾಕ್ಬೋದಾ ಅಂತ ಕೇಳ್ತಿರ್ತೀರಿ. 15, 60, 100 ಈ ರೀತಿ ಜೇನು ಸಾಕಾಣಿಕೆ ಮಾಡೋದು ಇದು ಕಾನ್ಸೆಪ್ಟ್ ಅಲ್ಲ. ಜೇನು ಸಾಕಾಣಿಕೆಗೆ ಬರಬೇಕಪ್ಪ, ಜೇನು ಸಾಕಾಣಿಕೆ ಮಾಡಬೇಕಪ್ಪ ಅನ್ನೋದಾದರೆ ಕನಿಷ್ಠ ನಿಮ್ಮ ತೋಟದಲ್ಲಿ ನೆರಳಿರಬೇಕು. ನೆರಳು ಆರಿಸಿದ್ದ ಈ ಜೇನು ಕೃಷಿಯನ್ನು ಮಾಡ್ಬೋದು. ತದನಂತರ ಕಾಡು ಕೃಷಿ, ಈ ಹೆಬ್ಬೇವು, ತ್ಯಾಗ, ಇನ್ನೊಂದು ಮತ್ತೊಂದು ಶ್ರೀಗಂಧ ಏನು ಬೆಳೀತಾ ಇರ್ತೀರಿ, ಅವರು ಕೂಡ ಜೇನು ಸಾಕಾಣಿಕೆನ ಮಾಡ್ಬೋದು. ಒಬ್ಬರು ಎಷ್ಟು ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನ ಮಾಡ್ಬೋದು? ಸರಾಸರಿ ಈಗ ಒಬ್ಬರೇ ಇದ್ರ ಬಗ್ಗೆ ಅನುಭವ ಇಲ್ಲ, ಈಗ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕನಿಷ್ಠ ಒಂದು 10 ಅಥವಾ 15 ನನ್ನ ಸಜೆಷನ್. ತದನಂತರ ನಿಮಗೆ ಅನುಭವ ಆದಮೇಲೆ 20, 30, 50 ಎಷ್ಟು ಬೇಕಾದರೂ ಮಾಡಿ. ನನ್ನಲ್ಲಿ ಇವಾಗ ಕನಿಷ್ಠ 200, 250 ಜೇನು ಪೆಟ್ಟಿಗೆಗಳು ಇದೆ. 50 ಆಲ್ರೆಡಿ ಆರ್ಡರ್ ಆಗಿದೆ, ಅದನ್ನು ಕೊಡ್ತಾ ಇದ್ದೀನಿ. ಇನ್ನು 200 ಜೇನು ಪೆಟ್ಟಿಗೆಗಳು ನನ್ನ ಹತ್ರ ಇದೆ. ಅಂದರೆ ಒಂದೇ ತೋಟದಲ್ಲಿ, ಅದನ್ನು ವಿಡಿಯೋದಲ್ಲಿ ನೀವು ತೋರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಒಂದೇ ತೋಟದಲ್ಲಿ 250 ಜೇನು ಪೆಟ್ಟಿಗೆನ ಇಡ್ಲಿಕ್ಕಾಗಲ್ಲ. ಈ ತೋಟದಲ್ಲಿ ನಾವು ಜೇನು ಸಾಕಾಣಿಕೆನ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು 20 ಪೆಟ್ಟಿಗೆಗಳನ್ನ ಇಟ್ಕೋಬೋದು ಅಷ್ಟೇ. ತದನಂತರ ಬೇರೆ ಬೇರೆ ತೋಟಗಳಲ್ಲಿ ಇಡಬೇಕಾಗುತ್ತೆ. ಒಂದೇ ಹತ್ರ ಇಟ್ಟಾಗ ಏನಾಗುತ್ತೆ, ಆಹಾರ ಸಾಕಾಗೋದಿಲ್ಲ ಜೇನು ಹುಳುಗಳಿಗೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಜೇನು ಪೆಟ್ಟಿಗೆಯಲ್ಲಿ ಸರಾಸರಿ 15ರಿಂದ 15 ಸಾವಿರ 20 ಸಾವಿರ ಹುಳುಗಳು ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಒಂದು ಟೈಮಲ್ಲಿ ನಾವು ಈ 2 ಕಿಲೋಮೀಟ್ರಲ್ಲಿ ಎಷ್ಟು ಆಹಾರ ಇರುತ್ತೆ, 20 ಜೇನು ಪೆಟ್ಟಿಗೆ ಹುಳುಗಳಿಗೆ ಸಾಕಾಗುತ್ತೆ. ತದನಂತರ ಮತ್ತೆ ನಾವು 2 ಕಿಲೋಮೀಟರ್ ಬಿಟ್ಕೊಂಡು ಮತ್ತೆ ಹೆಚ್ಚು ಮಾಡ್ಕೋಬಹುದು. ಈಗ ಮುಂದಿನ ಪ್ರಶ್ನೆ ಬರೋದಾದರೆ, ಜೇನು ಸಾಕಾಣಿಕೆ ಮಾಡ್ತೀನಪ್ಪ, ಬಾಕ್ಸ್ನೆಲ್ಲ ತಂದಿರ್ತೀನಿ, ಅದಕ್ಕೆ ಇರ್ತಕ್ಕಂಥ ಸೂಕ್ತವಾದ ಸ್ಥಳ ಯಾವುದು? ಸ್ಥಳ ಹೆಂಗಿರಬೇಕು? ಮನೇಲಿ ಇಟ್ಟರು ನಡೀತಾ, ಮನೆ ತೆರೆಸಿ ಮೇಲೆ ಇಟ್ಟರು ನಡೀತಾ, ಹೊಲದಲ್ಲಿ ಯಾವ ಥರ? ಖಂಡಿತವಾಗ್ಲೂ ಈ ಕ್ವಶನ್ ತುಂಬಾ ನೀವು ಕೇಳಿದ್ದು ಅನುಕೂಲ ಆಯಿತು. ಸುಮಾರು ಜನ ನನಗೆ ಸುಮ್ಮನೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಮಾಡ್ಬೋದಾ, ನಮ್ಮ ಕಿಟಿಗೆ ಹತ್ರ ಇಟ್ಕೋಬೋದಾ, ಸುಮಾರು ಕ್ವಶನ್ ಕೇಳ್ತಾ ಇರ್ತಾರೆ. ಈ ಜೇನು ಸಾಕಾಣಿಕೆ ಅನ್ನೋದು ಒಂದು ಫ್ಯಾಷನ್ ಆಗಿದೆ. ಇದು ಫ್ಯಾಷನ್ನೇ ನಾನು ಹೇಳೋದು. ಇದನ್ನ ಯಾವ ರೀತಿ ಅನ್ನೋದಾದರೆ, ನೆರಳಿರ್ತಕ್ಕಂಥ ಜಾಗದಲ್ಲಿ ಮಾಡಿ ಅಂತ ಹೇಳ್ತೀನಿ. ನೆರಳು ಮತ್ತು ತೋಟ ಇರಬೇಕು. ಇವಾಗ ನಾವು ಟೆರೆಸ್ ಗಾರ್ಡನ್ನಲ್ಲಿ ಮೇಲ್ಗಡೆ ಮಾಡ್ಬೋದಾ ಅಂತ ಕೇಳ್ತಾರೆ. ಮೇಲ್ಗಡೆ ಮಾಡೋದ್ರಿಂದ ಏನಾಗುತ್ತೆ, ಜೇನು ಹುಳುಗಳಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಏನಪ್ಪ ತೊಂದರೆ ಅನ್ನೋದಾದರೆ, ನಾವು ಬೆಳಗಿನ ಜಾವ ಬೆಳಗ್ಗೆ ಎದ್ದೇಳೋದೆ 6 ಗಂಟೆ 6:30ಗೆ ಹೇಳ್ತಾ ಇದ್ದೀವಿ ಇವತ್ತಿನ ಊಟದ ಇದರಲ್ಲಿ. ನಾವು ಈ ಜೇನು ಹುಳುಗಳು ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿರುತ್ತೆ. ಬೆಳಗ್ಗೆ 5 ಗಂಟೆಗೆ ನಮ್ಮ ಮನೆ ಸುತ್ತಮುತ್ತಲಿನ ಬೇರೆ ಮನೆಗಳಲ್ಲಿ ಲೈಟ್ ಆಫ್ ಆಗಿರೋದಿಲ್ಲ. ಲೈಟ್ ಆಫ್ ಆಗಿಲ್ಲದೆ ಇರೋ ಕಾರಣ ಈ ಜೇನು ಹುಳುಗಳು ಬೇರೆಯವರ ಮನೆ ಲೈಟಿಗೆ ಹೋಗಿ ಗಣ ತಿರುಗಿ ಸುತ್ತ ಕೆಳಗಡೆ ಬಿದ್ದು ಸತ್ತೋಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಮನೆ ಮೇಲ್ಗಡೆ ಜೇನು ಸಾಕಾಣಿಕೆ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲ ನಿಮ್ಮ ಮನೆ ಸಪ್ರೇಟಾಗಿ ತೋಟದಲ್ಲಿ ಐತಾ, ಅಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ನೀವು
ಈ ಒಂದು ಏರಿಯಾ ಈ ಬೆಂಗಳೂರಲ್ಲಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಮಾಡೋದ್ರಿಂದ ಈ ರೀತಿ ತೊಂದರೆಗಳಾಗುತ್ತೆ. ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಆದ್ರೆ ಜೇನುಹುಳುಗಳು ಪ್ರತಿದಿನ ಸತ್ತು ಹೋಗ್ತಾನೆ ಇರುತ್ತೆ. ಈ ರೀತಿ ಇದರಲ್ಲಿ ಸೂಪರ್ ಚೇಂಬರ್ ಅಂತ ಏನ್ ಕರಿತೀವಿ, ಇದರಲ್ಲಿ ತುಪ್ಪ ಸಂಗ್ರಹಣೆ ಆಗಿರುತ್ತೆ. ಈ ತುಪ್ಪ ಸಂಗ್ರಹಣೆ ಆಗಿರೋದನ್ನ ನಾವು ಸುಮ್ಮನೆ ತೆಗೆದು ಇದನ್ನ ಓಪನ್ ಮಾಡಿ ಕಟ್ ಮಾಡ್ಕೊಳ್ಳಿಕ್ ಆಗಲ್ಲ. ಇದರಲ್ಲಿ 90% ಸೀಲ್ ಅಂತ ಕರಿತೀವಿ. ಈ ಗೂಡುಗಳು ಏನಿದೆ ಇದರಲ್ಲಿ ಹೋಲ್ಸ್ ಇದೆ ಅಲ್ಲ, ಇದು 90% ಎಲ್ಲದು ಸೀಲ್ ಆಗಿರಬೇಕು. ಈ ಜೇನು ಹುಳಗಳೇ ಸೀಲ್ ಮಾಡುತ್ತೆ. ನಾವು ಅದನ್ನ ಎಕ್ಸ್ಟ್ರಾ ಏನೋ ಇದನ್ನ ಹಾರ ಹಾಕಿ ಇನ್ನೊಂದು ಮಾಡಿ ಸೀಲ್ ಮಾಡೋವಂಥದ್ದಲ್ಲ. ಇದರಲ್ಲೇನಿನ್ನು ಇದು 90% ಆಗಿದೆ, ಇನ್ನೊಂದು 10% ಇದೆ. ಈ ಎಲ್ಲ ಹೋಲ್ಗಳು ಮುಚ್ಚಬೇಕು. ಈ ವೈಟ್ ಪರದೆ ಏನಿದೆ ಅಲ್ಲ, ಈ ರೀತಿ ಇದನ್ನ ಸೀಲ್ ಮಾಡುತ್ತೆ ಜೇನು ಹುಳಗಳು. ಇದನ್ನ ಸೀಲ್ ಮಾಡೋದ್ರಿಂದ ಏನಾಗುತ್ತಪ್ಪ ಅನ್ನೋದಾದ್ರೆ, ಜೇನುತುಪ್ಪ ನಮಗೆ ಹೆಚ್ಚು ದಿನ ಇಟ್ಟರು ಹಾಳಾಗಲ್ಲ. ಈ ರೀತಿ ಹೋಲ್ಗಳು ಓಪನ್ ಆಗಿದ್ದಾಗ ನಾವು ಜೇನುತುಪ್ಪವನ್ನು ತಗೊಂಡ್ರೆ ಖಂಡಿತವಾಗ್ಲೂ ಜೇನುತುಪ್ಪ ಸ್ವಲ್ಪ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲೇನು ನೀವು ನೋಡ್ತಾ ಇದ್ರಲ್ಲ, ಇದು ಇನ್ನೂ ಸೀಲ್ ಹಾಕ್ಬೇಕಿದೆ. ಇವಾಗ ಸೀಲ್ ಆಗಿರೋದು ಈ ರೀತಿ ಇರುತ್ತೆ. ಈ ಇಷ್ಟು ಸೀಲ್ ಆಗಿರ್ತಕ್ಕಂಥ ಜೇನುತುಪ್ಪವನ್ನು ನಾವು ರಿಮೂವ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜೇನುತುಪ್ಪ ಹಾಳಾಗಲ್ಲ. ಇದನ್ನ ಎಷ್ಟು ವರ್ಷ ಬೇಕಾದರೂ ಈ ಜೇನುತುಪ್ಪಕ್ಕೆ, ಒರಿಜಿನಲ್ ಜೇನುತುಪ್ಪಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸ್ಪೈರಿ ಡೇಟ್ ಇರಲ್ಲ. ನಾವು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಮ್ಮ ಬಾಟಲ್ ಮೇಲೆ ಬೆಸ್ಟ್ ಬಿಫೋರ್ 12 months 18 months ಹಾಕಿರ್ತೀವಿ. ನೀವು ಸುಮಾರು ಜನ ನನಗೆ ಕಾಲ್ ಮಾಡಿ ಕ್ವಶನ್ ಮಾಡ್ತಾ ಇರ್ತೀರಾ, ಸರ್ ನೀವು ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಹಾಕಿರ್ತೀರಿ, ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಕೇಳ್ತೀರಿ. ನಿಜವಾದ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರಲ್ಲ. ಈಗ ಇನ್ನೊಂದು ಪ್ರಶ್ನೆ, ಈಗ ನಾನು ಈ ಜೇನು ಸಾಕಾಣಿಕೆ ಮಾಡಬೇಕು ಅಂದ್ರೆ ನಂಗೆ ಉತ್ತಮವಾದ ಕಾಲ ಅಂದ್ರೆ ಯಾವ್ದಪ್ಪ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಸರ್. ಸರಿ, ಕಾಲ ಹೇಳೋದೇ ಬೇಡ ನಾವು, ಯಾಕಂದ್ರೆ ಕಾಲ ಅಂದ್ರೆ ಜನವರಿಯಿಂದ ಮೇ ಅಷ್ಟೇ ತುಪ್ಪ ಬರೋದು. ಅದನ್ನ ಹೇಳಿ ಹೇಳ್ಬೇಡ. ಸರಿ ಕೇಳಿ. ಈಗ ಮುಂದಿನ ಪ್ರಶ್ನೆ, ಆಯ್ತಪ್ಪ ಬಾಕ್ಸ್ ಎಲ್ಲ ತಗೊಂಡೆ ಎಲ್ಲದಾಯ್ತು, ಈಗ ತುಪ್ಪದ ಬಗ್ಗೆ ಇಷ್ಟು ಹೇಳ್ತಿದ್ರೆ, ಈಗ ನಾನೊಂದು ಜೇನು ಸಾಕಾಣಿಕೆ ಮಾಡ್ಬೇಕಂದ್ರೆ ಉತ್ತಮವಾದ ತಿಂಗಳುಗಳು ಯಾವ್ದು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್. ಸರ್, ಇವಾಗ ಜೇನು ತುಪ್ಪಕ್ಕೋಸ್ಕರನೇ ನೀವು ಮಾಡೋದಾದ್ರೆ ಜನವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 5 ತಿಂಗಳ ಮಾತ್ರ ಜೇನುತುಪ್ಪ ಬರುತ್ತೆ. ಅದಾದ ನಂತರ ಜೇನುತುಪ್ಪ ಬರಲ್ಲ. ಪರಾಗಸ್ಪರ್ಶ ಇನ್ನೊಂದು ಮತ್ತೊಂದು ನಡೀತಾ ಇರುತ್ತೆ ಜೇನು ಕುಟುಂಬದಲ್ಲಿ. ಆದರೆ ನಮಗೆ ಇಳುವರಿ ಬೇಕು ಅನ್ನೋದಾದ್ರೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಸಾಕಾಣಿಕೆ ಮಾಡ್ಬೋದು. ಇಲ್ಲ ನೀವು ಜೇನು ತುಪ್ಪಕ್ಕೋಸ್ಕರನೇ ಮಾಡ್ತೀವಿ ಅಂದರೆ ಜನವರಿ ತಿಂಗಳು ನಿಮಗೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯ ಟೈಮ್. ಇನ್ನೊಂದು ಪ್ರಶ್ನೆ, ಆಯಿತು ಜನವರಿಯಿಂದ ಮೇ ಅಂತ ಹೇಳಿದ್ರಿ, ಮೇ ನಂತರದಲ್ಲಿ ಆಹಾರ ಸಿಗಲ್ಲ ಸರ್. ಇವಾಗ ಸಿಗದೆ ಇರೋ ಪಕ್ಷದಲ್ಲಿ ನಾನು ಏನು ಮಾಡಬೇಕು ಸರ್? ಇವಾಗ ಈ ಟೈಮಲ್ಲಿ ನಮಗೆ ಆಹಾರ ಇದೆ. ಇಲ್ಲಿ ನೀವು ಏನು ನೋಡ್ತಾ ಇದ್ರೆ ಈ ರೀತಿ ಜೇನುತುಪ್ಪ ಸಂಗ್ರಹಣೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಜೇನು ಹುಳುಗಳಿಗೆ ಯಾವುದೇ ರೀತಿ ಅಡಿಷನ್ ನಾವು ಸಕ್ಕರೆ ಪಾಕ ಕೊಟ್ಟು ಇನ್ನೊಂದು ಮತ್ತೊಂದು ಮಾಡಿದ್ರು ಅದು ತಗೊಳ್ಳಲ್ಲ. ಈ ಮಳೆಗಾಲದಲ್ಲಿ ಇದರಲ್ಲಿ ಇರ್ತಕ್ಕಂಥ ಜೇನುತುಪ್ಪವನ್ನ ನಾವು ತೆಗೆದಿರ್ತೀವಿ. ತೆಗೆದ ನಂತರ ಮಳೆಗಾಲದಲ್ಲಿ ಇದಕ್ಕೆ ತುಪ್ಪ ಇನ್ನೊಂದು ಮತ್ತೊಂದು ಏನೂ ಇರಲ್ಲ. ಈ ಕುಟುಂಬದಲ್ಲಿ ಇರ್ತಕ್ಕಂಥ ಹುಳುಗಳು ಡೆವಲಪ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದೆಲ್ಲವನ್ನು ರಿಮೂವ್ ಮಾಡಿರ್ತೀವಿ. ಮಳೆಗಾಲದಲ್ಲಿ ಯಾವುದೂ ಇರಲ್ಲ. ಇದನ್ನ ತೆಗೆದಾದ್ಮೇಲೆ ಒಂದು ಸಕ್ಕರೆ, ಒಂದು ಬೌಲಲ್ಲಿ 1 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ನೀರು, ಇದನ್ನ ಬೆರೆಸಿ ಅದನ್ನ ಕಾಯಿಸ್ಬೋದು, ಅಥವಾ ಹಂಗೆ ನೀವು ಸಕ್ಕರೆ ಕರಗೋವರೆಗೂ ಇದನ್ನ ಮಾಡಿ ಎತ್ತೆತ್ತಾಕಿ ತದನಂತರ ಇದ್ರೊಳಗಡೆ ಒಂದು ಬೌಲಲ್ಲಿ ಇಟ್ಟು 2 ಬೆರಳಿಗೆ ಎಷ್ಟು ಬರುತ್ತೋ ಅಷ್ಟು ಟರ್ಮರಿಕ್ ಅರಿಶಿನ ಪುಡಿ, ಅಂದರೆ ಅದನ್ನು ಯಾವುದೇ ರೀತಿ ಪಾಕೆಟ್ ಅರಿಶಿನ ಆಗಿರ್ಬಾರ್ದು, ಅರಿಶಿನ ಕೊಂಬನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಯೋಗ್ಯವಾಗಿರುತ್ತೆ. ಆ ಪೌಡ್ರನ್ನ ಇದ್ರೊಳಗಡೆ ನೀರೊಳಗಡೆ ಹಾಕಿ ಇಡೋದ್ರಿಂದ ಏನಾಗುತ್ತೆ, ಅದು ಆ್ಯಂಟಿಬಯೋಟಿಕ್ ಟೈಪ್. ಈ ಜೇನು ಹುಳುಗಳಿಗೆ ಬರ್ತಕ್ಕಂಥ ರೋಗಗಳನ್ನು ತಡೀತಕ್ಕಂಥ ಶಕ್ತಿ ಅರಿಶಿನ ಪುಡಿಗಿದೆ. ಆ ರೀತಿ ಮಾಡಿ ಇಟ್ಟಾಗ, ನಾವು ಸಕ್ಕರೆ ಪಾಕವನ್ನು ಕೊಟ್ಟಾಗ ನಾವು ಮಳೆಗಾಲದಲ್ಲೂ ಕೂಡ ಜೇನು ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ ಕೇಳೋದಾದರೆ, ಈಗ ನನ್ನ ತೋಟದಲ್ಲಿ ಅಂದಮೇಲೆ ಎಲ್ಲ ರೀತಿಯ ಕ್ರಿಮಿಕೀಟಗಳು ಇದ್ದೇ ಇರ್ತವೆ, ಎಲ್ಲ ರೀತಿಯ ಪಕ್ಷಿಗಳು ಇರ್ತವೆ, ಇರುವೆ ಇರ್ತವೆ, ಇದಿರ್ತವೆ. ಈ ಶತ್ರುಗಳಿಂದ ಇವುಗಳನ್ನ ಯಾವ ಥರ ರಕ್ಷಣೆ ಮಾಡಬೇಕು? ಈ ಜೇನು ಕುಟುಂಬಕ್ಕೆ ಏನೇನಪ್ಪ ಟಾರ್ಚರ್ ಕೊಡ್ತವೆ ಅನ್ನೋದಾದರೆ, ಇದಕ್ಕೆ ಬಂದು ನಾವು ಬೆಂಕಿ ಹಚ್ಚಿದಾಗ ಒಂದು ಕರಿ ಪಕ್ಷಿ ಓಡಾಡ್ತಾ ಇರುತ್ತೆ. ನಮ್ಮ ಬಯಲುಸೀಮೆಯಲ್ಲಿ ಅತಿ ಹೆಚ್ಚು ಅದು ಓಡಾಡ್ತಾ ಇರುತ್ತೆ, ಕರಿ ಪಕ್ಷಿಗಳು. ಅದು ಈ ಜೇನು ಹುಳಗಳನ್ನು ಟಾರ್ಗೆಟ್ ಮಾಡಿ ತೊಗೊಂಡೋಗುತ್ತೆ, ತಿನ್ನುತ್ತೆ. ಅದು ಹೊರಗಡೆಯಿಂದ ಶತ್ರು. ತದನಂತರ ಈ ಒಳಗಡೆನೇ ಶತ್ರುಗಳು ಏನೇನಪ್ಪ ಅಂತ ಹೇಳಿದ್ರೆ, ಈ ಪೆಟ್ಟಿಗೆ ಅಡಿಮಣೆಯನ್ನು ನಾವು ಕ್ಲೀನ್ ಮಾಡದೇ ಇದ್ದರೆ, ಪ್ರತಿ ವಾರ ಅಥವಾ 15 ದಿನಕ್ಕೊಂದ್ಸರಿ ನಾವು ಅದನ್ನು ಅಡಿಮಣೆಯನ್ನು ಕ್ಲೀನ್ ಮಾಡದೇ ಇದ್ದರೆ ಏನಾಗುತ್ತಪ್ಪ ಅಂತ ಹೇಳೋದಾದರೆ,
ಹೇಳಿ. ಏನಾಗುತ್ತಪ್ಪ ಅನ್ನೋದಾದ್ರೆ ಈ ಅಡಿಮಣೆಯನ್ನ ಕ್ಲೀನ್ ಮಾಡದೇ ಇದ್ರೆ ಬಾಲ ಹುಳಗಳು ಪತಂಗ ರೋಗ ಹರಡ್ಬಿಡುತ್ತೆ. ಪತಂಗ ರೋಗ ಬಂತು ಅಂದ್ರೆ ಈ ಜೇನು ಹುಳಗಳು ಇರಲ್ಲ, ಪಲಾಯನ ಮಾಡಿ ಓಡೋಗ್ಬಿಡುತ್ತೆ. ಹಂಗಾಗಿ ಈಗ ಅವುಗಳಿಂದ ರಕ್ಷಣೆ ಯಾವ ತರ ಮಾಡ್ಕೋಬೇಕು ನಾವು? ಈ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಪ್ರತಿ ವಾರ 15 ದಿನಕ್ಕೊಂದ್ಸರಿ ನಾವು ಇದನ್ನ ಪೆಟ್ಟಿಗೆನ ಕ್ಲೀನ್ ಮಾಡೋದು, ಇದನ್ನ ನೋಡ್ತಾ ಇದ್ರೆ ಅದು ನಮಗೆ ಬಂದಿದನ ಇಲ್ವೋ ಗೊತ್ತಾಗ್ಬಿಡುತ್ತೆ. ನಾವು ಕ್ಲೀನ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಅದು ಆ ರೋಗನೇ ಬರಲ್ಲ. ಇನ್ನೊಂದೇನಪ್ಪ ಅಂತ ಹೇಳೋದಾದ್ರೆ ಕಣಜಗಳು ಬಂದು ನೀವು ಎಲ್ಲಪ್ಪ ಅಂದ್ರೆ ಈ ಜಾಸ್ತಿ ನೀರು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಣಜಗಳ ಕಾಟ ಅದು ಇದು ಮಾಡುತ್ತೆ. ಕೆಂಪಿರುವೆ ಆ ಕೆಂಪಿರುವೆಯಿಂದ ನಾವು ಯಾವ ರೀತಿ ಜೇನು ಕುಟುಂಬವನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಇವಾಗೇನು ನಾವು ಈ ಸ್ಟ್ಯಾಂಡ್ ಏನ್ ಕರಿತೀವಲ್ಲ, ಈ ಸ್ಟ್ಯಾಂಡ್ಗಳಿಗೆ ಗ್ರೀಸ್ ಅನ್ನ ಹಚ್ಚೋದು. ಈ ಸ್ಟ್ಯಾಂಡ್ ಸುತ್ತ ನಾವು ಗ್ರೀಸನ್ನ ಇಲ್ಲಿಂದ ಒಂದೊಂದು ಕಾಲು ಒಂದು ಅರ್ಧ ಅಡಿ ಬಿಟ್ಟು ಈ ಕೆಳಗಡೆ ಭಾಗದಲ್ಲಿ ಸುತ್ತ ನಾವು ಗ್ರೀಸ್ ಹಚ್ಚೋದ್ರಿಂದ ಇರುವೆಗಳು ಯಾವುದೇ ಕಾರಣಕ್ಕೂ ಮೇಲೆ ಇರ್ಲಿಕ್ಕೆ ಆಗಲ್ಲ, ಕಾಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ತಾವು ಎಷ್ಟು ಬಾಕ್ಸ್ ಇಟ್ಟಿದ್ರಿ ಅಲ್ಲಿ ಟೋಟಲ್ ಆಗಿ? ನಾವು ಈ ತೋಟದಲ್ಲಿ 25 ಪೆಟ್ಟಿಗೆಗಳನ್ನ ಇಟ್ಟಿದೀವಿ. ಒಂದೇ ತೋಟದಲ್ಲಿ ಒಂದು 50-60 ಪೆಟ್ಟಿಗೆನ ಇಕ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತ ಹೇಳೋದಾದ್ರೆ ಆಹಾರ ಶಾರ್ಟೇಜ್ ಆಗ್ಬಿಡುತ್ತೆ. ಈಗ ಮುಂದೆ ಬರುವಂತ ಒಂದು ಪ್ರಶ್ನೆ ಅಂದ್ರೆ ಈ ಗಾಳಿ, ಮಳೆ, ಬಿಸಿಲು ಇದು ಯಾವ ತರ ಪರಿಣಾಮ ಬೀರುತ್ತೆ ಈ ಜೇನು ಸಾಕಾಣಿಕೆಯಲ್ಲಿ? ಸರಿ, ಗಾಳಿ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಹಾನಿ ಮಾಡಲ್ಲ ಜೇನು ಹುಳುಗಳಿಗೆ. ಏನಪ್ಪಾ ಅಂತ ಹೇಳಿದ್ರೆ ಈ ಜೇನು ಕುಟುಂಬದ ಪೆಟ್ಟಿಗೆಗಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ, ನಾವು ಸರಿಯಾಗಿ ಕಟ್ಟಿಲ್ಲ, ಸರಿಯಾಗಿ ಇಟ್ಟಿಲ್ಲ ಅಂದ್ರೆ ಗಾಳಿಯಿಂದ. ಅದೇ ರೀತಿ ನಾವು ಮಳೆಯಿಂದ ಯಾವ ರೀತಿ ಇದನ್ನ ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಇದಕ್ಕೆ ಮೆಟಲ್ ಬಾಕ್ಸ್ ಬರುತ್ತೆ, ಮೆಟಲ್ ಸೀಟ್ ಬಾಕ್ಸ್ ಬರುತ್ತೆ. ಆ ಮೆಟಲ್ ಸೀಟ್ ಬಾಕ್ಸ್ ನ ಇಟ್ಟಾಗ ನಮ್ಗೆ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲೂ ಏನೂ ಆಗಲ್ಲ. ಈ ರೀತಿ ನಾವು ವುಡನ್ ಪೆಟ್ಟಿಗೆಗಳನ್ನ ಇಟ್ಟಾಗ ಏನಾಗುತ್ತೆ, ಈ ರೀತಿ ವುಡನ್ ಪೆಟ್ಟಿಗೆಗಳನ್ನ ಇಟ್ಟಾಗ ನಮಗೆ ಇದರಲ್ಲಿ ನೀರು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಇದಕ್ಕೆ ಪ್ಲಾಸ್ಟಿಕ್ ಕವರನ್ನ ಈ ರೀತಿ ಹಾಕಿ ಇದನ್ನ ಕಟ್ಟಿಬಿಡ್ತೀವಿ. ಕಟ್ಟಿದಾಗ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಅದ್ರೊಳಗಡೆ ಹೋಗಲ್ಲ. ಆ ರೀತಿ ನಾವು ಮೇಂಟೈನ್ ಮಾಡ್ಕೋಬಹುದು. ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಎಲ್ರು ಈಗ ಜೇನು ಸಾಕಾಣಿಕೆ ಮಾಡ್ತೀನಪ್ಪ, ನನಗೆ ಆದಾಯ ಏನ್ ಬರುತ್ತೆ ಒಂದ್ ಬಾಕ್ಸಿಂದ, ಈಗ ನಾನು 1 ಎಕರೆ ಮಾಡ್ಕೊಂಡ್ರೆ ನನಗೆ ಏನ್ ಆದಾಯ ಸಿಗುತ್ತೆ ಅಂತಕ್ಕಂಥ ಕೇಳ್ತಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಅನುಭವದಲ್ಲಿ? ಸರ್, ಇವಾಗ ಒಂದು ಜೇನು ಪೆಟ್ಟಿಗೆಯಿಂದ ಸರಾಸರಿ ನಾನು ಅವಾಗಲೇ ಹೇಳ್ದಂಗೆ 7 ರಿಂದ 8 ಕೆಜಿ ಜೇನುತುಪ್ಪ ಬರುತ್ತೆ ಅಂತ ಹೇಳಿದೆ. ಈ 7 ರಿಂದ 8 ಕೆಜಿ ಜೇನುತುಪ್ಪನ ನಾವು 900 ರೂಪಾಯಿ 1 ಕೆಜಿ ನಾವು ಮಾರಾಟ ಮಾಡಿದ್ರು ಸುಮಾರು ನಮಗೆ ಒಂದು ಜೇನು ಪೆಟ್ಟಿಗೆಯಿಂದ ಒಂದು 4 ರಿಂದ 5 ಸಾವಿರ ರೂಪಾಯಿ ಜೇನುತುಪ್ಪದಿಂದ ಆದಾಯ ತಗೋಬಹುದು. ಇದು ಈಗ ರೆಡಿ ಆಗ್ತಿರೋದು ಅಂತದ? ಇದು ಇವಾಗ ಮರಿ ಹಂತದಿಂದ ಹೊರಗಡೆ ಬರ್ತಾ ಇದೆ. ಇದ್ರ ಮೇಲ್ಗಡೆ ನಾವು ಇನ್ನೊಂದು ಚೇಂಬರ್ ಇಟ್ರೆ ಇವಾಗ ಸೂಪರ್ ಚೇಂಬರ್ಗೆ ಮೇಲ್ಗಡೆ ಹುಳ ಬಂದ್ಬಿಡುತ್ತೆ. ಇವಾಗ ಈ ರೀತಿ ಇದ್ದಾಗ ಇದು ಆರೋಗ್ಯವಾಗಿರ್ತಕ್ಕಂಥ ಕುಟುಂಬ ಅಂತ ನಾವು ಕರಿತೀವಿ. ಇದರಲ್ಲಿ ನೀವು ನೋಡ್ಬೋದು ಯಾವ ರೀತಿ ಮರಿಗಳು ಹೊರಗಡೆ ಬರೋದಕ್ಕೆ ಇದನ್ನ ಮಾಡ್ಕೊಂಡಿದೆ ಅಂತ ಹೇಳಿ. ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿರುವಂತದ್ದು, ಈಗ ರೋಗಗಳು ಅಂತ ಬರ್ತವೆ. ಇದಕ್ಕೆ ಬರ್ತಕ್ಕಂಥ ರೋಗಗಳು ಯಾವುವು? ಈ ಜೇನು ಸಾಕಾಣಿಕೆಗೆ ಬರ್ತಕ್ಕಂಥ ರೋಗಗಳು ಯಾವ್ದಪ್ಪ ಅಂತ ಹೇಳೋದಾದ್ರೆ, ಒಂದು ತೈಸಾಯಿಕ್ ಬ್ರೂಡ್ ಅಂತ ಬರುತ್ತೆ, ಅದು ನಮ್ಮ ಭಾಗದಲ್ಲಿ ಬರಲ್ಲ, ಅದು ಕೇರಳ ಭಾಗದಲ್ಲಿ ಬರುತ್ತೆ ಜಾಸ್ತಿ ಅಂತ ಹೇಳಿದ್ರೆ. ಇನ್ನೊಂದು ಈ ಪತಂಗ ರೋಗದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಪತಂಗ ರೋಗ ಏನಕ್ಕೆ ಬರುತ್ತಪ್ಪ ಅಂದ್ರೆ, ಈ ಅಡಿಮಣೆಯನ್ನ ಕ್ಲೀನ್ ಮಾಡದೇ ಇದ್ರೆ ಪತಂಗ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಡಿಮಣೆಯನ್ನ ಪ್ರತಿ ವಾರಕ್ಕೊಂದ್ಸಾರಿ ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಆ ರೀತಿ ಮಾಡುತ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ಪತಂಗ ರೋಗ ಅನ್ನೋದು ಬರಲ್ಲ. ಈಗ ಬೇರೆ ಯಾರಾದ್ರೂ ನನ್ನ ಹತ್ರ ಈಗ ಹುಳುಗಳು ಇಲ್ಲಪ್ಪ, ನೀವೇನಾದ್ರೂ ಹುಳುಗಳು ಕೊಡ್ತೀರಾ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇವಾಗ ಸುಮಾರು ಜನ ಬರೀ ಅದಕ್ಕೆ ಫೋನ್ ಮಾಡ್ತಾರೆ, ನಮ್ಮಲ್ಲಿ ಜೇನು ಪೆಟ್ಟಿಗೆ ತಗೊಂಡಿದ್ವಿ, ಇಲಾಖೆಯವರು ಕೊಟ್ಟಿದ್ರು, ನೀವೊಂದ್ 2 ಬಾಕ್ಸ್ ಜೇನುಹುಳ ಕೊಡ್ಬೋದಾ ಅಂತೇಳಿ. ನಾವು 2 ಬಾಕ್ಸ್ ಜೇನುಹುಳವನ್ನ ತಗೊಂಡು ಇಲ್ಲಿ ಇದೇನು ನಾವು 10 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ವಿ, ಇದನ್ನ ಬಿಟ್ಟೋಗಿ ಕೊಟ್ಟು ಬರ್ಲಿಕ್ಕೆ ಆಗಲ್ಲ. ದಯಮಾಡಿ ರೈತರು ನಿಮ್ಮಲ್ಲಿ ಏನಾದರೂ ಜೇನು ಪೆಟ್ಟಿಗೆಗಳು ಇದ್ದು ಅದರಲ್ಲಿ ಜೇನು ಹುಳಗಳು ಎದ್ದು ಹೋದ್ರೆ ಡೈರೆಕ್ಟಾಗಿ ನಮ್ಮ ತೋಟಕ್ಕೆ ಬಂದರೆ ಇಲ್ಲೇ ನಾವು ನಿಮ್ಮ ಕಣ್ಣು ಮುಂದೆ ಜೇನು ಹುಳಗಳನ್ನು ಯಾವ ರೀತಿ ಪಾಲ್ ಮಾಡಬೇಕು, ಯಾವ ರೀತಿ ಇದನ್ನು ಇನ್ನೊಂದು ಸಾಕಾಣಿಕೆ ಮಾಡೋದು ಹಿಂಗೆ ಅನ್ನೋದನ್ನು ನಿಮ್ಮ ಮುಂದೆನೇ ಹೇಳ್ಕೊಡ್ತೀನಿ. ತದನಂತರ ನಿಮ್ಮ ಈ ಖಾಲಿ ಪೆಟ್ಟಿಗೆಗಳೇನಿದೆ ನಿಮ್ಮ ಕಣ್ಣು ಮುಂದೆನೇ ಹುಳ ಹಾಕಿ ನಾವು ಕೊಡ್ತಕ್ಕಂಥದ್ದು. ಈಗ ತರಬೇತಿ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ತರಬೇತಿ ಏನಾದರೂ ಕೊಡ್ತೀರಾ? ಸರ್, ಇದರಲ್ಲಿ ತರಬೇತಿ ಅನ್ನೋದು ಕೊಡ್ತೀವಿ.
ಒಬ್ರು ಇಬ್ರು ಕಾಲ್ ಮಾಡಿ ಬಂದ್ರೆ ಆಗಲ್ಲ. ಹ್ಮ್ ಹ್ಮ್ ನಿಮ್ಮ FEO ಅಥವಾ ನಿಮ್ಮ ತೋಟಗಾರಿಕಾ ಇಲಾಖೆ ಅಥವಾ ನಿಮ್ಮ ಕೃಷಿ ಇಲಾಖೆಯವ್ರನ್ನ ನೀವು ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ನಮಗೊಂದು ಫೋನ್ ಮಾಡಿಸಿ ನಮ್ಮನ್ನು ತರಬೇತಿ ಕರೆಯೋದಾದರೆ ಖಂಡಿತವಾಗ್ಲೂ ನೀವು ಇಲ್ಲಾದರೂ ಬರ್ಬೋದು, ಇಲ್ಲ ನಿಮ್ಮ ತೋಟಕ್ಕೆ ನಾವು ಬಂದು ತರಬೇತಿಯನ್ನು ಹೇಳ್ಕೊಡ್ತೀವಿ. ಒಬ್ಬರು ಇಬ್ಬರಿಗೆ ನಾವು ತರಬೇತಿಯನ್ನು ಹೇಳ್ಕೊಡ್ಲಿಕ್ಕಾಗಲ್ಲ. ಕನಿಷ್ಠ ಒಂದು 10 ರಿಂದ 15 ಜನ ಈ ರೀತಿ ನೀವು ಗುಂಪು ಸೇರ್ಕೊಂಡು ನನಗೆ ಕಾಲ್ ಮಾಡಿದರೆ ನಾನು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ₹1 ದುಡ್ಡು ತಗೊಳ್ಳಲ್ಲ. ನಾನು ಹ್ಮ್. ಉಚಿತವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವುದೇ ಊರಾಗಿರ್ಲಿ. ಯಾವುದೇ ಊರಾಗಿರಲಿ. ಈಗ ನೀವು ಅಲ್ಲಿಗೆ ಹೋಗ್ಬಿಡ್ತೀರಾ ಅಥವಾ ಇಲ್ಲಿ ಬರ್ಬೇಕು ಅವರು? ಸರ್, ಇವಾಗ ಇಲ್ಲಿಗೆ ಬರ್ತೀವಿ, ಒಂದು 15-20 ಜನ ಅಂದರೆ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗ್ಬೋದು. ಹ್ಮ್. ನನ್ನೊಂದು ಕನಸಿದೆ, ಪ್ರತಿಯೊಂದು ಮನೆಗೂ ಜೇನು ಸಾಕಾಣಿಕೆ ಅನ್ನೋದು ಬರಬೇಕು, ಪ್ರತಿಯೊಂದು ಮನೆಗೂ ಜೇನು ಪೆಟ್ಟಿಗೆ ಇರಬೇಕು ಅನ್ನೋದು ಒಂದು ಆಸೆ ಇದೆ. ಆ ಒಂದು ಕಾರಣಕ್ಕೆ ನಾನು ₹1 ದುಡ್ಡು ತಗೊಳ್ಳಲ್ಲ, ಉಚಿತವಾಗಿ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಇನ್ನೊಂದು ತಮ್ಮ ಬಗ್ಗೆ ಕೇಳೋದಾದ್ರೆ ಅಂದರೆ ಈ ಜೇನು ಸಾಕಾಣಿಕೆ ಬಗ್ಗೆ ಕೇಳೋದಾದರೆ, ಜೇನು ಸಾಕಾಣಿಕೆಯಲ್ಲಿ ಈ ರೀತಿಯ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂದರೆ ಯಾವುದು? ಈ ರೀತಿಯ ತಪ್ಪುಗಳು ಅನ್ನೋದಾದರೆ, ಇವಾಗ ಜೇನು ಪೆಟ್ಟಿಗೆನ ತೊಗೊಂಡೋಗಿರ್ತಾರೆ, ಅವ್ರಿಗೆ ಏನು ತುಪ್ಪ ಬಂದಿರಲ್ಲ. ತುಪ್ಪ ಬರೋದು ಇದ್ರ ಮೇಲ್ಗಡೆ ಅಂತ ನಾನು ಹೇಳಿರ್ತೀನಿ. ಅವ್ರೇನು ಮಾಡ್ತಾರೆ, ನನಗೆ ಒಂದು ವಾರ ಆಯಿತು, ಒಂದು 15 ದಿನ ಆಯಿತು, ತುಪ್ಪ ಬರಲಿಲ್ಲ. ತುಪ್ಪ ಯಾಕೆ ಬರಲಿಲ್ಲ ಅನ್ನೋದಾದರೆ, ಅವರ ತೋಟದಿಂದ 2 ಕಿಲೋಮೀಟರ್ ಸರೌಂಡಿಂಗಲ್ಲಿ ಹೂಗಳ ಒಂದು ಇಳುವರಿ ಇರಲಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಆ ರೀತಿ ಇದ್ದಾಗ ತುಪ್ಪ ಬರಲ್ಲ. ಅವಾಗ ಏನು ಮಾಡ್ತಾರೆ ಇಲ್ಲ ಇಲ್ಲ ಅವಾಗ ಏನು ಮಾಡ್ತಾರೆ ಅನ್ನೋದಾದರೆ, ಇದರಲ್ಲಿ ಇರ್ತಕ್ಕಂಥ ಜೇನುತುಪ್ಪವನ್ನೇ ಅವರು ರಿಮೂವ್ ಮಾಡಿಬಿಡ್ತಾರೆ. ರಿಮೂವ್ ಮಾಡಿದಾಗ ಇದರಲ್ಲಿ ನೀವು ನೋಡ್ಬೋದು, ಈ ಮೇಲ್ಗಡೆ ಹಂತದಲ್ಲಿ ಜೇನುತುಪ್ಪ ಇರುತ್ತೆ, ಈ ಕೆಳಗಡೆ ಭಾಗದಲ್ಲಿ ಮರಿ ಹುಳಗಳು ಇರುತ್ತೆ. ಇಲ್ಲಿರ್ತಕ್ಕಂಥ ಜೇನುತುಪ್ಪವನ್ನ ಇವರು ತೆಗೆದಾಗ ಇದನ್ನ ನಾವು ಕಟ್ಟಿ ಇದನ್ನ ಮಾಡ್ಲಿಕ್ಕೆ ಹೋದ್ರೆ ಅವು ಇರೋದಿಲ್ಲ, ಓಡೋಗ್ಬಿಡುತ್ತೆ. ಅದೇ ನಾವು ಸೂಪರ್ ಚೇಂಬರ್ ಇರ್ತಕ್ಕಂಥ ಜೇನುತುಪ್ಪವನ್ನ ಎಷ್ಟು ಬೇಕಾದ್ರೂ ತೆಗೀರಿ, ಜೇನು ಹುಳಗಳು ಯಾವುದೇ ಕಾರಣಕ್ಕೂ ಪಲಾಯನ ಮಾಡಲ್ಲ, ಎದ್ದು ಹೋಗಲ್ಲ. ಈ ತಪ್ಪನ್ನ ನೀವು ಮಾಡಬಾರ್ದು. ತದನಂತರ ಇವಾಗ ನಾನು ಅವಾಗಲೇ ಹೇಳ್ದಂಗೆ, ಬೆಳಕು, ಈ ಲೈಟನ್ನ ಉಪಯೋಗ ಮಾಡ್ತೀವಿ ಅನ್ನೋವಂಥ ಜಾಗದಲ್ಲಿ ಈ ಜೇನು ಸಾಕಾಣಿಕೆನ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಅಂದ್ರೆ 2 ಮೇನ್ ತಪ್ಪುಗಳನ್ನ ಮಾಡಬಾರ್ದು. ಹೌದು. ಈಗ ಇನ್ನೊಂದು ಪ್ರಶ್ನೆ ಆಯ್ತಪ್ಪ, ನಿಮ್ದು ಎಲ್ಲದನ್ನು ಕೇಳ್ತೀನಿ. ನಾನು ಈ ಜೇನು ಸಾಕಾಣಿಕೆಯಲ್ಲಿ ನಾನೊಬ್ಬ ಯಶಸ್ವಿ ಜೇನು ಸಾಕಾಣಿಕೆ ಮಾಡೋ ಒಬ್ಬ ವ್ಯಕ್ತಿ ಆಗಬೇಕು ಅಂದರೆ ಏನೆಲ್ಲ ಕ್ರಮಗಳು ಇರಬೇಕು, ಏನೆಲ್ಲ ಟಿಪ್ಸ್ ನಾವು ತಗೋಬೇಕು? ಸರ್, ಇವಾಗ ನಮ್ಮಲ್ಲಿ ಜೇನು ಸಾಕಾಣಿಕೆಗೆ ಮೇನ್ ಆಗಿ ಜೇನು ಸಾಕಾಣಿಕೆ ಬರ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಆದ್ರೆ ತಾಳ್ಮೆ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಯಾರಿಗೂ ಇರಲ್ಲ. ಈ ಜೇನು ಸಾಕಾಣಿಕೆಗೆ ಬರ್ತೀರಾ ಅಂದರೆ ಮೇನ್ ಆಗಿ ತಾಳ್ಮೆಯಿಂದ ಇರೋದಾದರೆ ಈ ಜೇನು ಸಾಕಾಣಿಕೆಗೆ ಬನ್ನಿ. ನೀವು ರ್ಯಾಶ್ ಆಗಿ ಕೆಲಸ ಮಾಡ್ತೀನಿ ಅಂದರೆ ಜೇನು ಹುಳಗಳು ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಈ ಜೇನು ಹುಳಗಳು ಚುಚ್ಚುತ್ತೆ, ಕಚ್ಚೋದಿಲ್ಲ. ಚುಚ್ಚಿ 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 ಏನಾಗುತ್ತೆ, ಮುಖ ಊದ್ಕೊಂಡ್ಬಿಡುತ್ತೆ. ಆ ಒಂದು ಕಾರಣಕ್ಕೆ ತಾಳ್ಮೆಯಿಂದ ಬಂದು ತಾಳ್ಮೆಯಿಂದ ಇದನ್ನ ಹ್ಯಾಂಡ್ಲಿಂಗ್ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಏನೂ ಮಾಡಲ್ಲ, ಫ್ರೆಂಡ್ಲಿ ಆಗಿರುತ್ತೆ. ಅಂದರೆ ತಾಳ್ಮೆಯಿಂದ ಇರೋದಾದರೆ ಈ ಜೇನು ಸಾಕಾಣಿಕೆಗೆ ಬನ್ನಿ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ಅಂದರೆ, ಈ ಜೇನು ಸಾಕಾಣಿಕೆ ಮಾಡ್ತೀನಿ, ಮಾಡಿ ಆದಮೇಲೆ ನಾನು ಯಾವ ರೀತಿ ಬಿಸ್ನೆಸ್ ಮಾಡ್ಕೋಬೇಕು? ಈಗ ಜೇನು ಸಾಕಾಣಿಕೆ ಮಾಡ್ತೀನಿ, ನಾನು ಯಾವ ರೀತಿ ಇದನ್ನು ಒಂದು ಬಿಸ್ನೆಸ್ ಆಗಿ ಉದ್ಯಮವಾಗಿ ಕಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಯಾವ ರೀತಿ ಮಾಡಬೇಕಪ್ಪ ಅನ್ನೋದಾದರೆ, ನೀವೊಂದು 10 ಜೇನು ಪೆಟ್ಟಿಗೆನ ಇಟ್ಕೊಳ್ಳಿ. ನಿಮ್ಮಲ್ಲಿ ಏನು ಜೇನುತುಪ್ಪ ಬರುತ್ತೆ ಅದೇ ಜೇನುತುಪ್ಪವನ್ನು ನೀವೊಂದು ಪ್ಯಾಕಿಂಗ್ ಮಾಡ್ಕೋಬೋದು. ಒಂದು ಅರ್ಧ kg 1 kg ಪ್ಯಾಕಿಂಗ್ ಮಾಡಿಕೊಂಡು ನಿಮ್ಮ ಇಲಾಖೆಗಳೇನಿದೆ, ನಿಮ್ಮ ಇಲಾಖೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಅಥವಾ ಯಾವುದೋ ಮೆಡಿಕಲ್ ಶಾಪಲ್ಲಿ ಅದನ್ನು ತೊಗೊಂಡೋಗಿ ಹೇಳಿ. ಇವಾಗ ಬಿಸ್ನೆಸ್ಸು ಸುಮ್ಮನೆ ಯಾರೂ ಒಂದು ಉದ್ಯಮವಾಗಿ ಕಟ್ಟಲಿಕ್ಕೆ ಆಗಲ್ಲ. ಅವರು ಶ್ರಮ ಪಟ್ಟಿರ್ತಾರೆ, ಆ ಶ್ರಮವನ್ನು ನಾವೇ ಪಡಬೇಕು. ನಾವು ಪಟ್ಟಾಗ ನಮಗೆ ಹೆಚ್ಚಿನ ಆದಾಯ ಬರುತ್ತೆ. ನಾವು ರೈತರು ಒಂದು ಉದ್ಯಮವನ್ನು ಒಂದು ಕಂಪ್ನಿ ಟೈಪ್ ಮಾಡ್ಕೋಬೇಕು. ಇವಾಗ ನಮ್ಮದೊಂದು 5 ಎಕರೆ ಹೊಲ ಇದೆ, 1 ಎಕರೆ ಹೊಲ ಇದೆ ಅಂದರೆ ಅದೇ ಒಂದು ಕಂಪ್ನಿ ಅಂತ ನಾವು ಬರ್ಕೊಂಡ್ಬಿಡ್ಬೇಕು. ಇದು ನಮ್ಮದು ಒಂದು ನಂದಿ ಏನಿ ಫಾರ್ಮ್ ಅಂತ ನಾನು ಮಾಡ್ಕೊಂಡ್ಬಿಟ್ಟಿದ್ದೇನೆ, ನಂದಿ ಜೇನು ಸಾಕಾಣಿಕೆ ಕೇಂದ್ರ. ಅಂದರೆ ನನ್ನ ತೋಟಕ್ಕೆ ನಾನೇ ಒಂದು ಕಂಪ್ನಿಯನ್ನು ಇದನ್ನು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೀವು ಏನು ಸಾಕಾಣಿಕೆ ಮಾಡ್ತೀರಿ, ಏನು ಇದನ್ನು ಮಾಡ್ತೀರಿ, ನಿಮ್ಮದೇ ಒಂದು ಬ್ರ್ಯಾಂಡಲ್ಲಿ ಅಥವಾ ಒಂದು ಏನಾದರೂ ಹೆಸರಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಬೋದು.